ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಆಲ್ರೆಡಿ ಫಸ್ಟ್ ಫಿಸಿಕ್ಸ್ ಚಾಪ್ಟರ್ 1 ಮತ್ತು ಚಾಪ್ಟರ್ 2 ಇಂಪಾರ್ಟೆಂಟ್ ಕ್ವಶನ್ಸ್ನ ಹಾಕಿದ್ದೀನಿ. ನನ್ನ ಅಕೌಂಟಿಗೆ ಹೋಗಿ ನೋಡಿದರೆ ಸಿಗ್ತವೆ. ಈಗ ಮೂರನೇ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ಆ್ಯನ್ಯುವಲ್ ಎಕ್ಸಾಮುಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಕರೆಂಟ್, ಎಲೆಕ್ಟ್ರಿಸಿಟಿ ಮತ್ತು ಯಾವುದೇ ಎಕ್ಸಾಮಿಗಾದರೂ ಇವೇ ಇಂಪಾರ್ಟೆಂಟ್ ಕ್ವಶನ್ಸು, ಏನು ಚೇಂಜ್ ಇರಲ್ಲ. ಅದರಲ್ಲಿ ಫಸ್ಟ್ ಆಫ್ ಆಲ್ ಯಾವ ಕ್ವಶನ್ ಕೇಳ್ತಾರೆ ಅಂದರೆ ಎಸ್ ಎ ಯೂನಿಟ್ ಆಫ್ ಕರೆಂಟ್ ಅದನ್ನು ಕೇಳ್ತಾರೆ. ಮತ್ತು ಇಲ್ಲಿ ಸುಮಾರು ಥರದವಿದ್ದಾವೆ. ಆ ಡೆಫಿನೇಷನ್ಸ್ಗಳನ್ನ ಕೇಳಲ್ಲ, ಕೇಳಿದರೆ 1 ಮಾರ್ಕ್ಸಿಗೆ ಏನಾದರೂ ಕೇಳ್ಬೋದು ಅಷ್ಟೇ. ನೆಕ್ಸ್ಟು ಓಮ್ಸ್ ಲಾ, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಓಮ್ಸ್ ಲಾನ ಕಲ್ತಿರಲೇಬೇಕು, 2 ಮಾರ್ಕ್ಸಿಗೆ ಕೇಳ್ತಾರೆ. ಓಮ್ಸ್ ಲಾ ಕಲ್ತಿರಿ. ಓಮ್ಸ್ ಲಾ ಮತ್ತು ಲಿಮಿಟೇಷನ್ ಆಫ್ ಓಮ್ಸ್ ಲಾ. ಲಿಮಿಟೇಷನ್ ಆಫ್ ಓಮ್ಸ್ ಲಾನ ಒಂದೊಂದ್ಸಲ 3 ಮಾರ್ಕ್ಸಿಗೂ ಕೇಳ್ತಾರೆ, ಇಲ್ಲ ಅಂದರೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಇವೆರಡರಲ್ಲಿ ಒಂದು ನಿಮಗೆ ಕೇಳ್ತಾರೆ. ನೆಕ್ಸ್ಟು ನಿಮಗೆ ಓಮ್ಸ್ ಲಾದ ಎಸ್ ಎ ಯೂನಿಟ್ ಅದನ್ನು ಕೇಳ್ತಾರೆ. ಓಮ್ಸ್ ಲಾದ ಎಸ್ ಎ ಯೂನಿಟ್ ಏನು? ರೆಸಿಸ್ಟೆನ್ಸು. ಆಯಿತಾ? ನೆಕ್ಸ್ಟು ಇನ್ನೊಂದು ಕ್ವಶನ್ ಐತೆ, ಅದು 3 ಮಾರ್ಕ್ಸಿಗಾದ್ರೂ ಕೇಳ್ಬೋದು, 2 ಮಾರ್ಕ್ಸಿಗಾದ್ರೂ ಕೇಳ್ಬೋದು. ಫ್ಯಾಕ್ಟರ್ಸ್ ಆನ್ ವಿಚ್ ದಿ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್. ಆ ಕ್ವಶನ್ನ ಕೇಳ್ಬೋದು. ಅದಕ್ಕೆ ಆನ್ಸರ್ ಇಲ್ಲೇ ಈಸಿ ಇದೆ, ಬೇಕಾದ್ರೆ ತೋರಿಸ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟು ಏನು ಬರುತ್ತೆ ಅಂದರೆ ನಿಮಗೆ ಒಂದು ಡೆಫಿನೇಷನ್ ಕೇಳ್ಬೋದು, ಅದು ಕಂಡಕ್ಟಿವಿಟಿ. ಅದು 1 ಮಾರ್ಕ್ಸಿಗೆ ಕೇಳ್ತಾರೆ ಅಥವಾ 2 ಮಾರ್ಕ್ಸಿಗೆ ಕೇಳ್ತಾರೆ. ಅಲ್ಲಿ ಎಸ್ ಎ ಯೂನಿಟ್ ಏನಿದೆ, ಎಸ್ ಎ ಯೂನಿಟ್ದು ಇಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರಲ್ಲಿ ಬಂದೇ ಬರುತ್ತೆ. ಅದನ್ನು ಕ್ಲೀನಾಗಿ ನೋಡ್ಕೊಳ್ಳಿ, ಇಲ್ಲ ಅಂದರೆ ನಿಮಗೆ ತೊಂದರೆ. ಯಾಕೆಂದರೆ ಚೂಸ್ ದ ಕರೆಕ್ಟ್ ಆನ್ಸರಲ್ಲೇ ಸುಮಾರು ಮಾರ್ಕ್ಸ್ ಹೋಗೋದು. ಅದರಿಂದ ಚೂಸ್ ದ ಕರೆಕ್ಟ್ ಆನ್ಸರ್ ಕ್ಲೀನಾಗಿ ನೋಡ್ಕೊಳ್ಳಿ. ಮತ್ತು ನೆಕ್ಸ್ಟು ಏನಂದರೆ ಎಕ್ಸ್ಪ್ಲನೇಷನ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಅಂತ ಕ್ವಶನ್ ಇದೆ. ಅದನ್ನು ಯಾವಾಗಲೂ 3 ಮಾರ್ಕ್ಸಿಗೆ ಕೇಳ್ತಾನೆ. 3 ಮಾರ್ಕ್ಸಿಗೆ ಯಾವಾಗಲೂ ಕೇಳೋ ಅಂಥ ಕ್ವಶನ್ ಯಾವುದು? ಡ್ರಿಫ್ಟ್ ವೆಲಾಸಿಟಿ, ಎಕ್ಸ್ಪ್ಲನೇಷನ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಅಂತ. ನೋಡಿ, ಅದ್ರದ್ದು ಫುಲ್ ಆನ್ಸರ್ನೇ ತೋರಿಸ್ತೀನಿ. ನಿಮ್ದು ಏನಾದರೂ ಇಲ್ಲ ಅಂದರೆ ಅಲ್ಲೆಲ್ಲರೂ ಇದ್ದರೆ ಟಿಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇದನ್ನು ಬರ್ಕೊಳ್ಳಿ, ವೀಡಿಯೋನ ಪಾಸ್ ಮಾಡಿ. ಅಥವಾ ನಿಮಗೇನಾದರೂ PDF ಇದ್ರದ್ದು ಬೇಕು ಅಂದರೆ ನನಗೆ ಒಂದು ಮೆಸೇಜ್ ಮಾಡಿ. ಇಲ್ಲಿ ಇನ್ಸ್ಟಾಗ್ರಾಮಿಗೆ ಹೋಗಿ ಅಲ್ಲಿ ನನ್ನ ಅಕೌಂಟಿಗೆ ಡೈರೆಕ್ಟ್ ಮೆಸೇಜ್ ಮಾಡಿದರೆ ನಾನು ನಿಮಗೆ ಕಳಿಸ್ತೀನಿ, ಆಯಿತಾ? ನೆಕ್ಸ್ಟು ನೋಡೋದಾದರೆ ಅದೊಂದು 3 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟ್ ಮೊಬೈಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ನಾನು ಇದು ನೋಡ್ದಂಗೆ 2 ಮಾರ್ಕ್ಸಿಗೆ ಯಾವಾಗಲೂ ಕೇಳಿದ್ದಾನೆ. ಮತ್ತು ಅದ್ರದ್ದು ಎಸ್ ಎ ಯೂನಿಟ್ ಏನೈತೆ ಅದನ್ನು 1 ಮಾರ್ಕ್ಸಿಗೆ ಕೇಳ್ತಿರ್ತಾನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ. ಮತ್ತು 2 ಮಾರ್ಕ್ಸಿಗೆ ಇದನ್ನು ಮೊಬೈಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ನ ಕೇಳ್ತಾ ಇರ್ತಾನೆ. ಈಸಿಯಾಗಿ ಬರೆದಿದ್ದೀನಿ, ನೋಡ್ಕೊಳ್ಳಿ. ಇದನ್ನು ನೀವು ಯಾವತ್ತೂ ಬೇರೆ ನೋಟ್ಸ್ ತಗೊಂಡು ಓದೋದ್ರಿಂದ ನಿಮಗೆ ಅರ್ಥ ಆಗೋಲ್ಲ. ನೀವೇ ಬರೆದಿರ್ತೀರಲ್ಲ, ಆ ನೋಟ್ಸು ಬೆಸ್ಟು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ, ಅದು ಇಲ್ಲೇ ಇದೆ. ಆ ಕ್ವಶನ್ ಆನ್ಸರ್ ನೋಡ್ಕೊಬಿಡಿ. I = NAVD. ಇದು ಸಖತ್ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಈಸಿ ಐತೆ, ನೋಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿ ಇಂಪಾರ್ಟೆಂಟು ಅಂತೆಲ್ಲ ಹಾಕಿದ್ದೀನಿ, ಅದನ್ನು ಎಕ್ಸ್ಪ್ಲೇನ್ ಮಾಡೋ ಟರ್ಮ್ಸ್ ಅಷ್ಟೇ. ನೆಕ್ಸ್ಟು ರಿಲೇಷನ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಕಂಡಕ್ಟಿವಿಟಿ ಆಫ್ ಎ ಕಂಡಕ್ಟರ್. ಅಥವಾ ಡಿರೈವ್ J = ρe ಅಂತೆಲ್ಲ ಕೇಳ್ಬೋದು, ಅಥವಾ ಓಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂತೆಲ್ಲ ಕೇಳ್ಬೋದು. ಇಷ್ಟಲ್ಲಿ ಯಾವ್ದಾದ್ರು ಕೇಳ್ಬೋದು. ನಿಮಗೆ 3 ಮಾರ್ಕ್ಸ್ ಈಸಿ ಕ್ವಶನ್. ಇದನ್ನು ನಾನು ನೋಡ್ದಂಗೆ ಇದು ಮತ್ತು ನೆಕ್ಸ್ಟ್ 2 ಕ್ವಶನ್ ಇದ್ದಾವೆ, 3ರಲ್ಲಿ ಒಂದು ಕೇಳ್ತಾನೆ. ಇದು ಈಸಿ ಕ್ವಶನ್ನು, ಬರಿಬೋದು. ಆ ಥರ ಏನು ಟಫ್ ಏನಿಲ್ಲ ಕ್ವಶನ್, ಇದು ನೀವು ಬರಿಬೋದು. ಆನ್ಸರು ಕೂಡ ತೋರಿಸಿದ್ದೀನಿ ನೋಡಿ, ಫುಲ್ ಕೊನೆ ಗಂಟ ಈ ವಿಡಿಯೋ ನೋಡಿ. ನೆಕ್ಸ್ಟ್ ನೋಡಿ, ಅಲ್ಲಿ ಹೇಳಿದ್ನಲ್ಲ ಅದೊಂದು ಕ್ವಶನ್ ಮತ್ತು ಇದು ನೆಕ್ಸ್ಟ್ ಕ್ವಶನ್. ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಆಫ್ ಎ ಮೆಟಾಲಿಕ್ ಇನ್ ಟರ್ಮ್ಸ್ ಆಫ್ ರಿಲೇಷನ್ ಟೈಮ್. ಅಥವಾ ಡಿರೈವ್ N² τm. ಇದನ್ನು ಸುಮಾರು ಸಲ ನೋಡಿದ್ದೀನಿ. 5 ಮಾರ್ಕ್ಸಿಗೂ ಕೇಳೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಯಾವಾಗಲಾರು ಒಂದೊಂದ್ಸತಿ ಅವನು ಎಕ್ಸಾಮ್ ಕ್ವಶನ್ ಪೇಪರ್ ಮಾಡೋನು ಹೆಂಗಿರ್ತಾನೆ ಅಂತ ಹೇಳೋಕ್ಕಾಗಲ್ಲ. ಇದನ್ನು 5 ಮಾರ್ಕ್ಸಿಗೆ ಕೇಳಿದ್ರು ಕೇಳ್ದ, 2 ಮಾರ್ಕ್ಸಿಗಾದ್ರು ಕೇಳ್ಬೋದು, ಅಥವಾ 5 ಮಾರ್ಕ್ಸಿಗಾದ್ರು ಕೇಳ್ಬೋದು. ನೀವು ನೋಡಿ ಬರಿಬೇಕಾಗುತ್ತೆ, ಇದನ್ನು ಕಲ್ತಿರ್ಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಇದೊಂದು ಕಲ್ತ್ಕೊಳ್ಳಿ, ಮತ್ತು ಹಿಂದ್ಗಡೆ ಡಿರೈವೇಷನ್ನು ಕಲ್ತ್ಕೊಳ್ಳಿ. ಇವೆರಡು ಡಿರೈವೇಷನ್ನು ಇಂಪಾರ್ಟೆಂಟು. ನೆಕ್ಸ್ಟ್ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇವೆರಡರಲ್ಲಿ ಒಂದು 5 ಮಾರ್ಕ್ಸಿಗೆ ಕೊಟ್ಟಿರ್ತಾನೆ. ನೀವು ಮಿಡ್ ಟರ್ಮ್ ಆಲ್ರೆಡಿ ಬರೆದಿರ್ಬೋದು. ಆ ಮಿಡ್ ಟರ್ಮ್ ಕ್ವಶನಲ್ಲಿ ಇದು ಕೊಟ್ಟಿರ್ತಾನೆ. ರೆಜಿಸ್ಟರ್ ಇನ್ ಸೀರೀಸ್, ರೆಜಿಸ್ಟರ್ ಇನ್ ಪ್ಯಾರಲಲ್, ಅದನ್ನು ಕೊಟ್ಟಿರ್ತಾನೆ. ಇದು 5 ಮಾರ್ಕ್ಸಿಗೆ 2ರಲ್ಲಿ ಒಂದು ಕ್ವಶನ್ ಕೊಡ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೀವು ಯಾವ್ದು ಓದ್ತಿರೋ ಬಿಡ್ತಿರೋ ಈ ಪಾಠದಲ್ಲಿ ಆ ಕ್ವಶನ್ ಓದಲೇಬೇಕು. ಸೀರೀಸು ಪ್ಯಾರಲಲ್ಲು ಅದರದ್ದು ಡಿಫ್ರೆನ್ಸ್ ಕೇಳ್ದ, ಅದೇನು 2 ಮಾರ್ಕ್ಸು ಅಥವಾ 1 ಮಾರ್ಕ್ಸಿಗೆ ಕೇಳ್ತಾನೆ. ಇಂಪಾರ್ಟೆಂಟು, ಅದೇನು ಒಂದು 3 ಪಾಯಿಂಟ್ ಕಲ್ತೀರಿ ಹೆಂಗಾದ್ರೆ ಅಲ್ಲಿ. ನೆಕ್ಸ್ಟು ಇಲ್ಲೇ ನೋಡಿ, 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಬಂತು. 2 cells ಆಫ್ ಡಿಫ್ರೆಂಟ್ EMF ಆ್ಯಂಡ್ ಡಿಫ್ರೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಫೈಂಡ್ ದಿ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ EMF ಆ್ಯಂಡ್ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಕಾಂಬಿನೇಷನ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು, 5 ಮಾರ್ಕ್ಸಿಗೆ ಕೇಳ್ತಾನೆ ಯಾವಾಗಲೂ. ಇದನ್ನು ಇಲ್ಲ ಅಂದರೆ ಇದು ಸೀರೀಸ್ ಕಾಂಬಿನೇಷನ್ನು. ನೆಕ್ಸ್ಟು ಪ್ಯಾರಲಲ್ ಕಾಂಬಿನೇಷನ್ ಐತೆ, ಅದು ಇವೆರಡರಲ್ಲಿ ಒಂದು 5 ಮಾರ್ಕ್ಸಿಗೆ ಕೇಳ್ತಾನೆ. ನೋಡಿ, ಇದು ಪ್ಯಾರಲಲ್ ಕಾಂಬಿನೇಷನ್ನು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಸೀರೀಸ್ ಕಾಂಬಿನೇಷನ್ ಅಥವಾ ಪ್ಯಾರಲಲ್ ಕಾಂಬಿನೇಷನ್ ಇವೆರಡರಲ್ಲಿ ಒಂದು ಕೇಳ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಎರಡು ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಬರೋ ಅಂಥ ಕ್ವಶನ್ನು ಅಂತ ಯಾರು ಹೇಳಿರ್ತಾರೆ, ಅವ್ನು ಇಂಪಾರ್ಟೆಂಟ್ ಕ್ವಶನ್ನು. ಬರ್ತ್ಕೊಳ್ಳಿ, ಓದ್ಕೊಳ್ಳಿ, ಆಯಿತಾ? ನೀವು ಅದನ್ನು ಮಿಸ್ ಮಾಡಿದ್ರಿ ಅಂದರೆ ನಿಮಗೆ ಸ್ಕೋರ್ ಕಡಿಮೆ ಆಗ್ತಾ ಹೋಗುತ್ತೆ.
ನೆಕ್ಸ್ಟ್ ಕಿರ್ಚಾಫ್ ಜಂಕ್ಷನ್ ರೂಲ್, ಇದರಲ್ಲಿ ವೀಟ್ಸ್ಟೋನ್ ಬ್ರಿಡ್ಜು, ಇದ್ರ ಮೇಲೆ ಪ್ರಾಬ್ಲಮ್ ಕೇಳ್ದ ಅಂದರೆ ನಿಮಗೆ 5 ಮಾರ್ಕ್ಸಿಗೆ ಇಲ್ಲಿ ಯಾವುದೇ ಥರ ಕ್ವಶನ್ ಕೇಳಲ್ಲ. ಅದೇ ಪ್ರಾಬ್ಲಮ್ ಕೇಳಲಿಲ್ಲ ಅಂದರೆ ವೀಟ್ಸ್ಟೋನ್ ಬ್ರಿಡ್ಜ್ ಕೇಳೋ ಸಾಧ್ಯತೆಯೂ ಇರುತ್ತೆ. ವೀಟ್ಸ್ಟೋನ್ ಬ್ರಿಡ್ಜು ಕೊಟ್ಟಿದ್ದ ಯಾವಾಗಲೂ ಒಂದ್ಸತಿ. ಕಿರ್ಚಾಫ್ ಜಂಕ್ಷನ್ ರೂಲ್ದು ಇವೆರಡದು ಲೂಪ್ ರೂಲು ಮತ್ತು ಕರೆಂಟ್ ರೂಲು ಅದ್ರದ್ದು ನೋಡ್ಕೊಂಡಿರಿ, ಅದನ್ನ ಯಾವ 1 ಮಾರ್ಕ್ಸಿಗೆ ಕೇಳ್ಬೋದು. ಮತ್ತು ಇಲ್ಲಿ ನಾನು ಇಂಪಾರ್ಟೆಂಟ್ ಅಂತ ಹಾಕಿದ್ನಲ್ಲ ನೋಟಲ್ಲಿ, ಅದು ಇಂಪಾರ್ಟೆಂಟು. ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್, ಲಾ ಆಫ್ ಕನ್ಸರ್ವೇಷನ್ ಎನರ್ಜಿ, ಅದು ಯಾವುದಕ್ಕೆ ಬರುತ್ತೆ ಅನ್ನೋದನ್ನ ನೀವು ಸಿಗ್ನಿಫಿಕೆನ್ಸ್ನ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. 1 ಮಾರ್ಕ್ಸಿಗೆ ಸುಮಾರು ಸತಿ ಕೇಳಿದ್ದನ್ನು ನಾನೇ ನೋಡಿದ್ದೀನಿ. ನೆಕ್ಸ್ಟ್ ಬ್ಯಾಲೆನ್ಸ್ ಕಂಡೀಷನ್ ಫಾರ್ ವೀಟ್ಸ್ಟೋನ್ ನೆಟ್ವರ್ಕ್, ಅದನ್ನೇನು ಜಾಸ್ತಿ ಕೇಳಿಲ್ಲ, ನೋಡ್ಕೊಂಡಿರಿ ಅಷ್ಟೇ. ವೀಟ್ಸ್ಟೋನ್ ಬ್ರಿಡ್ಜ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಕರೆಂಟ್ ಡೈರೆಕ್ಷನ್ ಎಲ್ಲದರಲ್ಲೂ ಮಾರ್ಕ್ಸ್ ಹಿಡಿತಾರೆ. ಮತ್ತು ಒಂದು ನೀವು ಆ್ಯರೋ ಮಾರ್ಕು ಕರೆಕ್ಟಾಗಿ ತೋರಿಸಿಲ್ಲ ಅಂದರೆ ಒಂದೊಂದು ಮಾರ್ಕ್ಸು ಕೂಡ ಹಿಡಿತಾರೆ. ಇದು ಕ್ಲೀನಾಗಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ, ಕ್ಲೀನಾಗಿ ಬರೀರಿ ಇದನ್ನು. ಆ ವೀಟ್ಸ್ಟೋನ್ ಬ್ರಿಡ್ಜ್ ಫುಲ್ಲು ನೋಡಿ ಇಲ್ಲೇ ಐತೆ, ಬೇಕಾದ್ರೆ ಯೂಸಸ್ ಆಫ್ ವೀಟ್ಸ್ಟೋನ್ ಬ್ರಿಡ್ಜ್ ಬರ್ತಿದ್ದೀನಿ ನೋಡ್ಕೊಳ್ಳಿ. ನೆಕ್ಸ್ಟು ನಾನು ಲಾಸ್ಟಿಗೆ ಯಾವಾಗಲೂ ತೋರಿಸ್ತಾ ಇರ್ತೀನಿ, ಇವೊಂದು ರಿಮೆಂಬರ್ ಮಾಡ್ಕೊಳ್ಳಿ. ಎಕ್ಸಾಮಿಗೆ ಹೋಗ್ಬೇಕಾದ್ರೆ ಇನ್ನೊಂದು 5 ನಿಮಿಷ ಐತೆ, ನನಗೆ ಫಾರ್ಮುಲಾಸ್ ಇದ್ದಾವೆ, ಇಲ್ಲಿ ಫಾರ್ಮುಲಾಸ್ಗಳು ನೋಡಿ, ಇಷ್ಟು ಫಾರ್ಮುಲಾಸ್ಗಳಿದ್ದಾವೆ, ಕ್ಲೀನಾಗಿ ನೋಡ್ಕೊಳ್ಳಿ, ಕ್ಲೀನಾಗಿ ಎಕ್ಸಾಮ್ ಬರೀರಿ. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದೇ ಥರ ಕೆಮಿಸ್ಟ್ರಿ, ಫಿಸಿಕ್ಸ್ದು ಮತ್ತು ಕೆಮಿಸ್ಟ್ರಿ, ಬಯಾಲಜಿ ಯಾವುದೇ ಇಂಪಾರ್ಟೆಂಟ್ ಕ್ವಶನ್ ಪೇಪರು ಅಥವಾ ಮಾಡಲ್ ಪೇಪರು ಯಾವುದೇ ಬೇಕು ಅಂದರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಗೊತ್ತಾಗಲಿ ಇದು ಇಂಪಾರ್ಟೆಂಟ್ ಕ್ವಶನ್ನು ಅಂತ ಅವರಿಗೂ ಗೊತ್ತಾಗುತ್ತೆ.